ನಮಸ್ಕಾರ ಸ್ನೇಹಿತರೆ, ನಾನು ಚರಣ್ ವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ಈ ವಿಡಿಯೋ ನೋಡಿದ್ರಲ್ಲ, ಇದು 2026 ಮೇ 26ರಂದು ಮುಂಬೈನ ಮೀರಾ ರೋಡ್ ನಲ್ಲಿ ನಡೆದಂತ ಒಂದು ಘಟನೆ. ಈ ಕೆಂಪು ನಾಮದ ಒಬ್ಬ ಈ ಹಂದಿಯನ್ನು ಹೊತ್ತುಕೊಂಡು ಓಡ್ತಾನೆ. ಅವನಿಂದ ಆ ಹಂದಿಯನ್ನ ಒಬ್ಬ ಪೊಲೀಸ್ ಅಧಿಕಾರಿ ಆ ಹಂದಿಯನ್ನ ಕಸಿದುಕೊಳ್ಳುತ್ತಾರೆ. ಆಮೇಲೆ ಆ ಹಂದಿಯನ್ನ ಪೊಲೀಸ್ ಕೈಯಿಂದ ಕಸಿದುಕೊಳ್ಳೋದಕ್ಕೆ ಒಂದು ಪುಂಡರ ಗುಂಪು ಅವರ ಹಿಂದೆ ಓಡ್ತದೆ. ಈ ಮೀಡಿಯಾದವನೊಬ್ಬ ಅದನ್ನ ತನ್ನ ಕ್ಯಾಮೆರಾ ಹಿಡ್ಕೊಂಡು ಅದನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ. ಸೊ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯಿತು. ಬಕ್ರೀದ್ ಹಬ್ಬದ ಕೆಲವು ದಿನಗಳ ಹಿಂದೆ ಈ ಘಟನೆ ನಡೆದಿತ್ತು. ಸೊ ಮುಸ್ಲಿಂ ಮತ್ತೆ ಹಿಂದೂ ಸಮುದಾಯಗಳು ವಾಸಿಸುವಂತಹ ಪೂನಂ ಕ್ಲಸ್ಟರ್ ಸೊಸೈಟಿ ಅನ್ನುವ ಒಂದು ಅಪಾರ್ಟ್ಮೆಂಟ್ ಸೊಸೈಟಿಯಲ್ಲಿ ಈತ ಆ ಸೊಸೈಟಿ ಅಪಾರ್ಟ್ಮೆಂಟ್ ನ ಒಳಗಡೆ ಆ ಹಂದಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಯಾಕಂದ್ರೆ ಅಲ್ಲಿ ಬಕ್ರೀದಿಗೆ ಬಲಿ ಕೊಡೋದಕ್ಕೆ ಆಡುಗಳನ್ನ ಪೆಂಡಲ್ ಹಾಕಿ ಕಟ್ಟಿ ಹಾಕಲಾಗಿತ್ತು. ಕುರ್ಬಾನಿ ನಡೆಯೋದು ಸೊಸೈಟಿಯೊಳಗೆ ಅಲ್ಲ, ಮಹಾನಗರ ಪಾಲಿಕೆ ಕೊಟ್ಟಿರುವಂತಹ ಹೊರಗಿನ ಪ್ರದೇಶದಲ್ಲಿ ಅದನ್ನ ಮಾಡಬೇಕಾಗಿತ್ತು ಅಂತ ಹೌಸಿಂಗ್ ಕಮ್ಯುನಿಟಿಯ ಕೆಲವರು ವಾದಿಸಿದ್ರು. ಸೊ ಪ್ರತಿ ವರ್ಷ ಬಕ್ರೀದಿಗೆ ಸುಮಾರು 10ರಿಂದ 12 ದಿನಗಳಿರುವ ಮೊದಲು ಮುಸ್ಲಿಂ ಕುಟುಂಬಗಳು ನಿಧಾನವಾಗಿ ಅವರ ಆಡುಗಳನ್ನೆಲ್ಲ ತಂದು ಸೊಸೈಟಿಯ ಒಳಗಡೆ ಒಂದು ಜಾಗದಲ್ಲಿ ಅವರು ಕಟ್ಟಿ ಹಾಕಿ ಸಾಕ್ತಾರೆ. ಈವರೆಗೆ ಹಿಂದೂಗಳಿಗೆ, ಅಲ್ಲಿ ವಾಸಿಸುವಂತ ಯಾವ ಹಿಂದೂಗಳಿಗೂ ಕೂಡ ಅದರಿಂದ ತೊಂದರೆ ಆಗಿರ್ಲಿಲ್ಲ. ಆದ್ರೆ ಈ ವರ್ಷ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಕೆಲವು 3 ಕುಟುಂಬಗಳು ಬಂದಿದ್ದು, ಆ ಕುಟುಂಬಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿವೆ. ಸೊ ಮೇ 22ರಂದು ಮೀರಾ ಭಯಂದರ್ ಮಹಾನಗರ ಪಾಲಿಕೆ ಅಧಿಕಾರಿ ಸೊಸೈಟಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಟಾರ್ಪಲಿನ್ ಹಾಕಿದ್ದಂತಹ ಶೆಡ್ಗೆ ಎಲ್ಲಾದ್ರೂ ಬೆಂಕಿ ಬೀಳ್ಬೋದು ಅಂತ ಆ ಶೆಡ್ ಅನ್ನ ತೆಗಿತಾರೆ. ಅಂದ್ರೆ ಆ ಯಾವ ಶೆಡ್ ಅಲ್ಲಿ ಆಡುಗಳನ್ನ ಸಾಕಿದ್ರು ಆ ಶೆಡ್ ಅನ್ನ ಅಲ್ಲಿಂದ ತೆಗಿತಾರೆ. ಸೊ ಅಷ್ಟರಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತಹ ಈ 3 ಕುಟುಂಬಗಳು ಪೆಂಡಲ್ ಅನ್ನ ಸಂಪೂರ್ಣವಾಗಿ ಸೊಸೈಟಿಯಿಂದ ಹೊರಗೆ ಹಾಕಬೇಕು ಅಂತ ಒತ್ತಾಯಿಸ್ತಾರೆ. ಸೊ ಮೇ 25ರಂದು ಪಾಲಿಕೆ ಅಧಿಕಾರಿಗಳು ಮತ್ತೆ ಬಂದು ಅಲ್ಲಿ ಹಾಕಿದ್ದಂತಹ ಪೆಂಡಲ್ ಅನ್ನ ತೆರವುಗೊಳಿಸ್ತಾರೆ. ಕೊನೆಗೆ ಅದನ್ನ ತೆಗೆದುಹಾಕಲಾಯಿತು. ಸೊ ಮೇ 26ರಂದು ನೆಕ್ಸ್ಟ್ ಡೇ ಪರಿಸ್ಥಿತಿ ಏಕಾಏಕಿ ಬದಲಾಗ್ತದೆ. ಒಂದು ದೊಡ್ಡ ಪುಂಡರ ಗುಂಪು ಈ ಒಂದು ಹಂದಿಯನ್ನ ಹಿಡ್ಕೊಂಡು ಸೊಸೈಟಿಯ ಹೊರಗಡೆ ಬಂದು ಸೇರ್ತಾರೆ. ಹಂದಿಯನ್ನ ಹಿಡ್ಕೊಂಡು ಅವರು ಹನುಮಾನ್ ಚಾಲೀಸನ್ನ ಪಠಿಸೋದಕ್ಕೆ ಆರಂಭ ಮಾಡ್ತಾರೆ. ಸೊ ಈ ಗಲಭೆ ಸೃಷ್ಟಿಸಿದವರು ಹೊರಗಿನವರಾಗಿರ್ತಾರೆ, ಅಪಾರ್ಟ್ಮೆಂಟ್ನವರ ಆಗಿರ್ಲಿಲ್ಲ. ಸೊ ಹಂದಿಯನ್ನ ಇಟ್ಟುಕೊಂಡು ಹನುಮಾನ್ ಚಾಲೀಸ್ ಹಾಡುವಂತಹ ಹೊಸದಾದಂತಹ ಒಂದು ಹಿಂದುತ್ವ ಕಲ್ಚರ್ ಅಲ್ಲಿ ಶುರುವಾಯಿತು. ಸೊ ಸೊಸೈಟಿಯಲ್ಲಿದ್ದ ಯಾರೋ ಕೆಲವರು ಕಳೆದ ಕೆಲವು ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿ ಧಾರ್ಮಿಕ ಉದ್ವಿಗ್ನತೆಯನ್ನ, ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿಸ್ತಾ ಇರುವಂತಹ ಹಿಂದುತ್ವ ಸಂಘಟನೆಗಳಾದಂತಹ ಬಜರಂಗ ದಳ ಮತ್ತೆ ಸಕಲ್ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ತಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿ ಆಡುಗಳನ್ನ ಕಟ್ಟಿ ಹಾಕ್ತಾರೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂದುತ್ವವಾದಿ ಸಂಘಟನೆಗಳ ಹುಡುಗರು ಹಂದಿಯನ್ನು ಹಿಡ್ಕೊಂಡು ಬಂದು ಆ ಅಪಾರ್ಟ್ಮೆಂಟ್ ನ ಹೊರಗಡೆ ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಪೂನಂ ಕ್ಲಸ್ಟರ್ ನಲ್ಲಿ ನಡೆದ ಘಟನೆ ಮುಂಬೈನ ಬೇರೆ ಬೇರೆ ಕಡೆ ಒಂದು ಪರಿಣಾಮವನ್ನ ಬೀರಿತ್ತು. ಹಲವು ಹೌಸಿಂಗ್ ಸೊಸೈಟಿಗಳು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ರು ಕೂಡ ಬಕ್ರೀದ್ಗೆ ತಂದಿರುವಂತಹ ಆಡುಗಳನ್ನ ಅಪಾರ್ಟ್ಮೆಂಟ್ ನ ಹೊರಗಡೆ ಕಳಿಸಬೇಕಾದಂತಹ ಪರಿಸ್ಥಿತಿಯನ್ನು ಬಂದು ಹೋಯ್ತು. ಭಯ ಅವರಿಗೆ. ಸೊ ವಿಚಿತ್ರ ಅಂದ್ರೆ ನಮ್ಮ ದೇಶದಲ್ಲಿ ಹಿಂದೂ ದೇವತೆಗಳ ಅವಮಾನ ಆಗ್ತಾ ಇದೆ, ಹಿಂದೂಗಳು ಕತ್ರೆ ಮೇ ಹೈ, ಕತ್ರೆಯಲ್ಲಿದ್ದಾರೆ, ಅವರು ಅಪಾಯದಲ್ಲಿದ್ದಾರೆ ಅಂತೆಲ್ಲ ಹಿಂದುತ್ವ ಸಂಘಟನೆಗಳು ಹೇಳ್ತಾರೆ. ಆದ್ರೆ ಹಿಂದೂ ಧರ್ಮವನ್ನ, ಅದರ ವ್ಯಾಲ್ಯೂಸ್ ಗಳನ್ನ ನಾಶ ಮಾಡುವುದರಲ್ಲಿ ಹಿಂದುತ್ವ ಸಂಘಟನೆಗಳು ನಂಬರ್ 1. ಸೊ ಹಿಂದೂ ದೇವತೆಗಳನ್ನ ಅವಮಾನ ಮಾಡುವುದರಲ್ಲೂ ಕೂಡ ಅವರು ನಂಬರ್ 1. ಅದಕ್ಕೆ ಸಾಕ್ಷಿ ಈಗಿನ ಹೊಸ ಟ್ರೆಂಡ್ ಹಂದಿ ಮಾತಾ, ಹಂದಿಯ ಪೂಜೆ. ಸೊ ಮುಸಲ್ಮಾನರಿಗೆ ನಾವು ನೋವು ಮಾಡಬೇಕು, ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬೇಕು, ಅವರು ಆಡೆಲ್ಲ ತರ್ತಾರೆ, ನಾವು ಹಂದಿಯನ್ನ ತರ್ತೇವೆ ಅಂತ ಹೇಳಿ ತಮ್ಮದೇ ಧರ್ಮಕ್ಕೆ ಹಿಂದುತ್ವ ಸಂಘಟನೆಗಳು ಅವಮಾನ ಮಾಡ್ತಾ ಇದ್ದಾರೆ. ಸೊ ಸದ್ಯ ಹಿಂದುತ್ವವಾದಿಗಳು ಗೋಮಾತೆಗೆ ಟಾಟಾ ಹೇಳಿ ಅವರು ಹಂದಿಯ ಕೈಯನ್ನು ಹಿಡಿದಿದ್ದಾರೆ. ಇತ್ತೀಚೆಗೆ ದೆಹಲಿಯ ಒಂದು ಕಾಲೋನಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು. ಸೊ 70ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ವಾಸಿಸ್ತಾ ಇದ್ದಂತಹ ತ್ರಿನಗರ ಪ್ರದೇಶದಲ್ಲಿ ಕೆಲ ಹಿಂದೂ ಕುಟುಂಬಗಳು ಹಂದಿಯನ್ನ ತಂದು ಮನೆಯ ಒಳಗಡೆ ಇಟ್ಟು
ಗೂಡುಗಳಲ್ಲಿ ಅದನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಹಂದಿಗಳ ಜೊತೆಗೆ ವರಹಾವತಾರದ ವಿಷ್ಣುವಿನ ವರಹಾವತಾರದ ಫೋಟೋಗಳನ್ನ ಕೂಡ ಸಿಕ್ಕಲೆಲ್ಲ ಅಂಟಿಸೋದಕ್ಕೆ ಶುರು ಮಾಡಿದ್ರು. ಸಿಕ್ಕ ಗೋಡೆಗಳಲ್ಲಿ ವರಹಾವತಾರದ ಫೋಟೋಗಳನ್ನ ಹಾಕಿದ್ರು. ಸೊ ಈ ನಾಯಿಗಳನ್ನ ಚೈನ್ ಹಾಕಿ ವಾಕಿಂಗ್ ಕರ್ಕೊಂಡು ಹೋದ ಹಾಗೆ ವಿಷ್ಣುವಿನ ವರಹಾವತಾರವಾಗಿರುವಂತಹ ಹಂದಿಯನ್ನ ಕೂಡ ಚೈನ್ ಹಾಕಿ ರಸ್ತೆಗಳಲ್ಲಿ ವಾಕಿಂಗ್ ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಸೊ ಇವ್ರು ಹೇಳೋದು ನಾವು ವಿಷ್ಣುವಿನ ವರಹಾವತಾರವನ್ನ ಜೀವಂತ ಹಂದಿಯನ್ನ ಇಟ್ಟು ಪೂಜಿಸ್ತಾ ಇದ್ದೇವೆ ಅನ್ನೋದು. ಇಲ್ಲಿಯವರೆಗೆ ಅದು ಇಡೀ ಭಾರತದಲ್ಲಿ ಅಂತದೊಂದು ಟ್ರೆಂಡೇ ಇಲ್ಲ, ವರಹಾವತಾರದ ಸಲುವಾಗಿ ಜೀವಂತ ಹಂದಿಯನ್ನ ಇಟ್ಟು ಪೂಜೆ ಮಾಡುವಂಥದ್ದು. ಆದ್ರೆ ಅಸಲಿ ಉದ್ದೇಶ ಬೇರೆ, ಅಲ್ಲಿರುವ ಮುಸಲ್ಮಾನರನ್ನ ಪ್ರಚೋದಿಸಿ ಗಲಭೆಯನ್ನ ಎಬ್ಬಿಸೋದು. ಮಜಾ ಅಂದ್ರೆ ವಿಷ್ಣುವಿನ ಅವತಾರ ಅಂತ ಅವರು ಪೂಜಿಸ್ತಾ ಇರೋದು ಜೀವಂತ ಹಂದಿಗಳನ್ನ. ಸೊ ಈ ಹಂದಿಗಳಿಗೆ ಅವರು ಸುಲ್ತಾನ್, ಅಬ್ದುಲ್ ಮೊದಲಾದ ಮುಸ್ಲಿಂ ಹೆಸರುಗಳನ್ನ ಇಡ್ತಾ ಇದ್ದಾರೆ. ವಿಷ್ಣುವಿನ ವರಹಾವತಾರದ ಸಂಕೇತವಾಗಿರುವಂತಹ ಜೀವಂತ ಹಂದಿಗಳಿಗೆ ಅವರು ಮುಸ್ಲಿಂ ಹೆಸರುಗಳನ್ನು ಇಡ್ತಾ ಇದ್ದಾರೆ. ಸೊ ಜಗತ್ತನ್ನ ಉಳಿಸೋದಕ್ಕೆ ಹುಟ್ಟಿದಂತಹ ವಿಷ್ಣುವಿನ ವರಹಾವತಾರವನ್ನ ಬಳಸ್ಕೊಂಡು ಜಗತ್ತನ್ನ ಧರ್ಮಗಳ ಹೆಸರಲ್ಲಿ ಒಡೆಯೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಹಂದಿಯನ್ನು ಪೂಜೆ ಮಾಡುವವರು ಯಾವ ಮಟ್ಟಕ್ಕೆ ಇಳಿದ್ರು ಅಂದ್ರೆ, ವೈರಲ್ ಆದ ಒಂದು ವಿಡಿಯೋದಲ್ಲಿ ಒಬ್ಬ ಹೆಂಗಸು ಒಂದು ಪ್ಲೇಟ್ ನಲ್ಲಿ ಅನ್ನ ಹಾಕಿ ಹಂದಿಯ ಜೊತೆಗೆ ಅದೇ ಪ್ಲೇಟ್ ನಲ್ಲಿ ಊಟ ಮಾಡ್ತಾ ಇದ್ದಾಳೆ. ಸೊ ನೋಡಿದ್ರೆ ಯಾವುದೋ ಒಂದು ಸಿನಿಮಾದ ಕಾಮಿಡಿ ಇರ್ಬೋದು ಅಂತ ಅನಿಸ್ಬೋದು. ಆದ್ರೆ ಮುಸ್ಲಿಮರ ಮೇಲಿನ ದ್ವೇಷಕ್ಕೆ ಹಿಂದುತ್ವವಾದಿಗಳು ಹಿಂದೂ ದೇವತೆಗಳನ್ನೇ ಅವಮಾನ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಹಿಂದೂಗಳ ಮೇಲಿನ ಈ ಹೊಸ ರಾಜಕೀಯ ಪ್ರೀತಿ ಏನಿದೆ ಅದು ಕೇವಲ ದೆಹಲಿ, ಮುಂಬೈ, ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಕಳೆದ ಮಾರ್ಚ್ ತಿಂಗಳಲ್ಲಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಮಗ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ನ ಬೆಂಬಲಿಗರು, ಟ್ರಂಪ್ನ ಬೆಂಬಲಿಗರು ಮುಸ್ಲಿಂ ಮೇಯರ್ ಜೊಹ್ರನ್ ಮಂದಾನಿಯ ಕಚೇರಿಯ ಮುಂದೆ ನಿಂತುಕೊಂಡು ಹಂದಿಯ ಮಾಂಸವನ್ನ ಇಟ್ಟು ಅವರು ಪಾರ್ಟಿಯನ್ನ ಮಾಡಿದ್ರು. ಇವರ ಹುಚ್ಚಾಟದ ಹಿಂದೆ ಎಂತ ದೊಡ್ಡ ಮೂರ್ಖತನ ಇದೆ ನೋಡಿ. ಹಿಂದೂಗಳು ಮತ್ತೆ ಕ್ರೈಸ್ತರು ಹಂದಿ ಮಾಂಸವನ್ನ ತಿಂತಾರೆ. ಅವರು ಹಂದಿ ಮಾಂಸವನ್ನ ತಿನ್ನುವುದಾಗ್ಲಿ ಅಥವಾ ಹಂದಿಗಳನ್ನು ಅವರು ಸಾಕೋದಾಗ್ಲಿ ಅದು ಮುಸ್ಲಿಮರಿಗೆ ಯಾವತ್ತೂ ಸಮಸ್ಯೆ ಆಗ್ಲಿಲ್ಲ. ಭಾರತದಲ್ಲಿ ಅನೇಕ ಬೀದಿಗಳಲ್ಲಿ ಹಂದಿಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ. ಈವನ್ ಮುಸ್ಲಿಂ ಮೆಜಾರಿಟಿ ಇರುವಂತಹ ಬೀದಿಗಳಲ್ಲಿ ಕೂಡ ಹಂದಿಗಳು ಕಾಣಿಸ್ಕೊಳ್ತವೆ. ಆದ್ರೆ ಮುಸ್ಲಿಮರವರನ್ನು ನೋಡ್ತಾರೆ, ಆದ್ರೆ ಅವುಗಳನ್ನು ಮುಟ್ಟೋದಕ್ಕೆ ಹೋಗಲ್ಲ ಅಷ್ಟೇ. ಸೊ ಅವರಿಗೆ ನೋವಾಗ್ಬೇಕು ಎನ್ನುವ ಉದ್ದೇಶಕ್ಕೆ ಮನೆ ತುಂಬಾ ಹಂದಿಗಳನ್ನ ಇವತ್ತು ಸಾಕಿ ಅವುಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಸೊ ನೀನೇ ಹರಿ, ನೀನೇ ಗೋವಿಂದ, ನೀನೇ ವಿಷ್ಣು ವರಹಾವತಾರಿ ಅಂತ ಹೇಳ್ಕೊಂಡು ಇವರು ಹಂದಿಗಳನ್ನ ಮನೆ ಒಳಗಡೆ ಇಟ್ಟು ಸಾಕಿದ್ರೆ ಗಲೀಜಾಗೋದು ಹಿಂದೂಗಳ ಮನೆ. ಹಂದಿಗಳನ್ನ ಸಾಕಿ ಒಳ್ಳೆಯ ಕಾಸು ಮಾಡ್ಬೋದು, ಹಂದಿಗಳನ್ನ ಸಾಕಿ ಅವುಗಳನ್ನ ಮಾರಾಟ ಮಾಡಿ ಒಳ್ಳೆ ಕಾಸು ಮಾಡ್ಬೋದು. ಆದ್ರೆ ಅದನ್ನ ಪೂಜೆ ಮಾಡುವ ಜಾಗದಲ್ಲಿ, ಮನೆಯ ಪೂಜೆ ಮಾಡುವ ಜಾಗದಲ್ಲಿ ಇಟ್ರೆ ಅದು ಹೇಲು ಉಚ್ಚೆ ಮಾಡೋದನ್ನ ಬಿಡ್ತದಾ? ಇಲ್ವಲ್ಲ. ಸೊ ಇದು ಸದ್ಯದ ಒಂದು ವಿಚಿತ್ರವಾದಂತಹ ಹಿಂದುತ್ವವಾದಿಗಳ ಒಂದು ವಿಚಿತ್ರ ಟ್ರೆಂಡ್ ಇದು. ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.